ನಾನು ಆವಾಗಲೇ ಹೇಳಿದೆ, ಇಂತಹದೊಂದು ಬೃಹತ್ತಾದ ಮತ್ತು ಅದ್ಭುತ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬರೀ ದುಡ್ಡಿದ್ರಷ್ಟೇ ಸಾಲೋದಿಲ್ಲ. ಇದಕ್ಕೆ ಒಂದು ಇಚ್ಛಾಶಕ್ತಿ ಬೇಕು, ದೃಢತೆ ಬೇಕು, ನಾವು ಮಾಡಿ ತೋರಿಸಬಲ್ಲೆವು ಅನ್ನುವಂಥ ಒಂದು ಸಾಮರ್ಥ್ಯ, ಕಾನ್ಫಿಡೆನ್ಸ್ ಬೇಕು. ಅದು ದ ಪ್ರೊಫೆಟ್ ಆಫ್ ಮರ್ಸಿ ಫೌಂಡೇಶನ್ ಬಳಿ ಇತ್ತು. ಹೀಗಾಗಿ ಇಷ್ಟು ಒಂದು ಸೂಜಿಯಷ್ಟು ಅವಘಡ ನಡೆಯಲಿಲ್ಲ. ಲಕ್ಷಾಂತರ ಜನ ತಂಡೋಪತಂಡವಾಗಿ ಕುಟುಂಬ ಸಮೇತವಾಗಿ ಬಂದು ನೋಡಿದರು. 1500 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಅನುಭವಿಸಿ ಹೋದರು. ಇಲ್ಲಿ ಮೌಲಾನಾ ಖಾಲಿದ್ ಬೇಗ್ ಮತ್ತು ನೀಲ್ ಚಂದ್ರ ಮಸೀದಿ ಕಮಿಟಿಯವರ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಆಗಿದ್ದು ನೀಲ್ ಚಂದ್ರದ ಯುವಕರು. ಈ ಯುವಕರು ತಿಂಗಳುಗಟ್ಟಲೆ ಹಗಲು ರಾತ್ರಿ ಕೆಲಸ ಮಾಡಿದರು. ಮೊದಲ ದಿನ ಏನು ಜೋಶ್ ಇತ್ತೋ ಅದೇ ಜೋಶ್ನಲ್ಲಿ ಕೊನೆಯ ಕ್ಷಣದ ತನಕನೂ ಕೆಲಸ ಮಾಡಿದರು. ಬರೀ ಯುವಕರಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಈ ಎಕ್ಸಿಬಿಷನ್ನಲ್ಲಿ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ಲಕ್ಷಾಂತರ ಜನ ಬಂದ್ರೂ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗೋದಕ್ಕೆ ಬಿಟ್ಟಿಲ್ಲ. ಅಷ್ಟೊಂದು ವ್ಯವಸ್ಥಿತವಾಗಿ ಸುಸೂತ್ರವಾಗಿ ಈ ಪ್ರೋಗ್ರಾಮ್ ನಡೀತು. ಅದಕ್ಕೆ ಪ್ರಮುಖ ಕಾರಣ ಅಲ್ಲಿನ ವಾಲಂಟಿಯರ್ಸು. ನಾನು ನೋಡ್ದಂಗೆ ಸುಮಾರು 2-3 ಕಿಲೋಮೀಟರ್ ಉದ್ದಕ್ಕೂ ಕ್ಯೂ ಇತ್ತು. ಜನ ಬರ್ತಾನೆ ಇದ್ದರು. ನಿಮ್ಗೆ ಗೊತ್ತಿರ್ಬೋದು, ನೀಲ್ ಚಂದ್ರದ ರೋಡುಗಳು ತುಂಬ ಚಿಕ್ಕವು. ಜನ ಬರ್ತಾ ಇರೋದನ್ನು ನೋಡಿ ಇಲ್ಲಿ ಟ್ರಾಫಿಕ್ ಇಶ್ಯೂ ಆಗ್ಬೋದು ಅಂತ ನಂಗೆ ಅನಿಸಿತ್ತು. ಆದರೆ ಎಲ್ಲೂ ಟ್ರಾಫಿಕ್ ಜಾಮ್ ಆಗಲಿಲ್ಲ, ಬಂದವರಿಗೆ ತೊಂದರೆ ಆಗಲಿಲ್ಲ.